ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗುಡ್ಡಿ ಇನ್ನೂ ಮಲಗಿದ್ದಾಳೆ. ಸೊ ಬೇಗ ನಾನು ಸ್ಯಾಂಡ್ವಿಚ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂತ. ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣಗೆ ಹಚ್ಕೊಳ್ಬೇಕು. ಎಲ್ಲ ಕೂಡ ಸಣ್ಣಗೆ ಹಚ್ಕೊಳ್ಬೇಕು. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರು. ಮತ್ತು ಸಣ್ಣಗೆ ಹಚ್ಕೊಂಡಿರೋ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ಟೊಮ್ಯಾಟೊ 2 ಹಚ್ಕೊಂಡಿದ್ದೀನಿ. ಮತ್ತು ಇದು 2 ಕ್ಯೂಬ್ ಯೂಸ್ ಮಾಡಿದ್ದೀನಿ. ಇದು ಚೀಸ್ ಕ್ಯೂಬ್ಸ್ ಯೂಸ್ ಮಾಡಿದ್ದೀನಿ 2. ಜಾಸ್ತಿ ಕೂಡ ತುಂಬ ಚೀಸ್ ಇಷ್ಟಪಡೋರು ಬೇಕಾದರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಬಟ್ ತುಂಬ ಜಾಸ್ತಿ ಆದರೆ ನಮ್ಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ. ಮತ್ತು ಬಟರ್ ಯೂಸ್ ಮಾಡ್ತೀನಿ, ಮಯೋನೈಸ್ ಯೂಸ್ ಮಾಡ್ತೀನಿ, ಗರಂ ಮಸಾಲ. ಇದು ಬೇಕಾದ್ರೆ ಚಾಟ್ ಮಸಾಲ ಇದ್ದರೆ ಯೂಸ್ ಮಾಡ್ಬೋದು. ನಾನು ಚಾಟ್ ಮಸಾಲ ಇಲ್ಲ, ಅದಕ್ಕೋಸ್ಕರ ಗರಂ ಮಸಾಲ ಯೂಸ್ ಮಾಡ್ತೀನಿ. ಸೋಂಪು, ಬ್ರೆಡ್ ಬೇಕು. ಮತ್ತು ಇದು ಕೂಡ ಆಪ್ಷನಲ್ಲು, ಚೀಸ್ ಸ್ಲೈಸು. ಯಾರಿಗಾದ್ರೂ ಬೇಕಾದರೆ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡ್ತಿಲ್ಲ ಇದನ್ನು. ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಬೇಕಾದರೆ. ಮತ್ತು ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೋಬೋದು. ಸ್ಪ್ರಿಂಗ್ ಆನಿಯನ್ ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ತಿಲ್ಲ. ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಬಟರ್ ಹಾಕ್ಕೊಬೇಕು. ಬಟರ್ ಹಾಕ್ಕೊಂಡು ಸ್ವಲ್ಪ ಗಾರ್ಲಿಕ್ ಹಾಕ್ಕೊಳ್ಬೇಕು. ಈ ಗಾರ್ಲಿಕ್ ಬಟರಲ್ಲಿ ಫ್ರೈ ಆದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಪು ಹಾಕ್ಕೊಳ್ಬೇಕು. ಸೋಂಪು ಡೈಜೆಷನ್ಗೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಜೀರಿಗೆನೂ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಇದು ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕು. ಗ್ರೀನ್ ಚಿಲ್ಲಿನ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ರೀನ್ ಚಿಲ್ಲಿನೂ ಫ್ರೈ ಆಗಿದೆ. ಇವಾಗ ಆನಿಯನ್ ಹಾಕ್ಕೊಳ್ಬೇಕು. ಇದು ನೀವು ಫ್ರೈ ಮಾಡೋಷ್ಟಿಲ್ಲ, ಬೇಕಾದರೆ ಹಾಗೇ ಕೂಡ ಯೂಸ್ ಮಾಡ್ಬೋದು. ಬಟ್ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ಹಸಿ ತಿಂದರೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ನಮಗೆಲ್ಲ ಫ್ರೈ ಮಾಡಿದ್ರೆ ಹಾಕ್ಕೊಳ್ಬೇಕು, ಹಾಫ್ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಿದೆ, ಟೊಮ್ಯಾಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಪಿಂಕ್ ಸಾಲ್ಟು. ಬೇಗ ಫ್ರೈ ಆಗುತ್ತೆ ಟೊಮ್ಯಾಟೊ.
ಬ್ರೆಡ್ಡಲ್ಲಿ ಕೂಡ ಸಾಲ್ಟ್ ಇರುತ್ತೆ, ನೋಡ್ಕೊಂಡು ಯೂಸ್ ಮಾಡಿ. ಪನ್ನೀರ್ ನೋಡಿ ಮನೆಯಲ್ಲಿ ಮಾಡಿದ್ದು ಹೇಗೆ ಬಂದಿದೆ ಅಂತ. ಇದನ್ನು ನೀವು ಸ್ನ್ಯಾಕ್ಸಿಗೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ಗೆ ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ ಪಿಜ್ಜಾ ಬರ್ಗರ್ ಎಲ್ಲ ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು. ಸ್ಪೈಸಿ ಜಾಸ್ತಿ ಬೇಕು ಅಂತೇಳಿದ್ರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ನನಗೆ ಸ್ಪೈಸಿ ಎಷ್ಟು ಬೇಡ ಅಂತ ಗ್ರೀನ್ ಚಿಲ್ಲಿ 1-2 ಹಾಕ್ಕೊಂಡಿದ್ದೀನಿ, ಮತ್ತು ಗರಂ ಮಸಾಲ ಹಾಕ್ಕೊಳ್ತೀನಿ, ಅದರಲ್ಲಿ ಕೂಡ ಸ್ಪೈಸಿ ಇರುತ್ತೆ. ಟೊಮೆಟೊ ಫ್ರೈ ಆಗಿದೆ, ಇವಾಗ ಪನ್ನೀರ್ ಹಾಕ್ಕೊಳ್ಳೋಣ. ಇದನ್ನು ನೀವು ಚಪಾತಿಗೆ ಕೂಡ ಗ್ರೇವಿ ಥರ ಮಾಡಿಕೊಂಡು ತಿನ್ಬೋದು. ಗರಂ ಮಸಾಲ ಸ್ವಲ್ಪ, ಪನ್ನೀರ್ ಬುರ್ಜಿ ಥರ ಆಗಿದೆ. ಇದನ್ನು ಚಪಾತಿಗೆ ಕೂಡ ತಿನ್ಕೊಳ್ಬೋದು ನೀವು. ಮತ್ತು ತಣ್ಣಗಾದಮೇಲೆ ನಾವು ಬ್ರೆಡ್ಡಿಗೆ ಆ್ಯಡ್ ಮಾಡ್ಕೊಳ್ಬೇಕು, ಅದು ತೋರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಬ್ರೆಡ್ಡಿಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಚೀಸ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಚೀಸ್ ಕ್ಯೂಬ್ಸು, ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ. ಬೇಕಾದರೆ ಇದು ಆಪ್ಷನಲ್ಲು, ಟೊಮೆಟೊ ಸಾಸ್ ಹಾಕ್ಕೊಳ್ಬೋದು. ಇದು ಒಂದು ಸೈಡ್ ಫ್ರೈ ಮಾಡ್ಕೊಂಡಿದ್ದೀವಿ, ನೀವು ಬೇಕಾದ್ರೆ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಕ್ರಿಸ್ಪಿ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ರೆಡಿ. ಬಟರ್ ಹಾಕ್ಕೊಳ್ಬೇಕು ಸ್ವಲ್ಪ. ಸ್ವಲ್ಪ ಬಟರ್ ಹಾಕ್ಕೊಂಡು ತವ ಬಿಸಿ ಆದಮೇಲೆ ಈ ಥರ ಸೆಟ್ನ ಹಾಕ್ಕೊಳ್ಳಿ. ಇದೆಲ್ಲ ತವ ಮೇಲೆ ರೋಸ್ಟ್ ಮಾಡ್ಕೊಳ್ಬೇಕು. ರೆಡಿ ಆಗಿದೆ ನೋಡಿ, ಇಷ್ಟು ಸೆಟ್ ಮಾಡಿದ್ದೀನಿ. ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಚೀಸ್ ಎಲ್ಲ ಮೆಲ್ಟಾಗಿ ರೆಡಿ ಆಯಿತು ನೋಡಿ. ಇದು ಬಾಕ್ಸಿಗೆ ಮತ್ತು ಇದು ಅಮ್ಮಗೆ.
ರೆಡಿ ಆಯಿತು. ಬೇಬಿ ಶಾರ್ಕ್ ಮಾಡಮ್ಮ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್. ಇಲ್ಲಿ